ಊರಿನಲ್ಲಿ ಒಂದು ಗದ್ದೆ ಇತ್ತು. ಅದರ ಮಾಲೀಕ ಜಯಂತಿ ಸಿಂಗ್. ಅವರ ಗದ್ದೆನ ಉಳೋದಕ್ಕೆ 2 ಎತ್ತುಗಳಿದ್ವು. ಆದ್ರೆ ಅವೆರಡರಲ್ಲಿ ಒಂದು ಎತ್ತು ಕಲ್ಲುಗೆ ವಯಸ್ಸಾಗ್ಬಿಟ್ಟಿತ್ತು. ವಯಸ್ಸಾದ ಕಲ್ಲುಗೆ ಉಳೋದಕ್ಕೆ ಕಷ್ಟ ಆಗ್ತಿತ್ತು. ಅದು ಬಿದ್ದ್ಬಿಡ್ತಿತ್ತು. ಆದ್ರೆ ಕಲ್ಲು ಜಯಂತಿ ಸಿಂಗ್ಗೆ ತುಂಬಾನೇ ಸಹಾಯ ಮಾಡಿತ್ತು. ಒಂದು ದಿನ ಜಯಂತಿ ಸಿಂಗ್ ಯೋಚಿಸ್ದ, ಈ ಕಲ್ಲು ವಯಸ್ಸಾಗಿದೆ, ಅವನು ನನಗೆ ತುಂಬಾನೇ ಸಹಾಯ ಮಾಡಿದಾನೆ, ಅವನಿಗೆ ಸ್ವತಂತ್ರಗೊಳಿಸ್ಬೇಕು ಅನ್ಸುತ್ತೆ. ಅವನು ಕಲ್ಲು ಹತ್ರ ಹೋಗ್ತಾನೆ ಮತ್ತೆ ಅವನನ್ನ ಕರ್ಕೊಂಡು ಗದ್ದೆಯಿಂದ ಹೊರಗ್ ನಡೀತಾನೆ. ಸ್ವಲ್ಪ ಹೊತ್ತಿಗೆ ಅವರಿಬ್ರು ಕಾಡು ತಲುಪ್ತಾರೆ. ಕಲ್ಲು, ನೀ ನನಗೆ ತುಂಬಾನೇ ಸಹಾಯ ಮಾಡಿದ್ಯಾ, ಅದಕ್ಕೆ ತುಂಬಾ ಧನ್ಯವಾದಗಳು. ಈಗ ನಿನಗೆ ವಯಸ್ಸಾಗೋಗಿದೆ, ನಿನ್ನ ಹತ್ರ ಇನ್ನೂ ಕೆಲಸ ತಗೊಳ್ಳೋದಕ್ಕಾಗೋದಿಲ್ಲ. ನಾನ್ ನಿನ್ನನ್ನ ಸ್ವತಂತ್ರಗೊಳಿಸ್ತಾ ಇದ್ದೀನಿ. ಜಯಂತಿ ಮಾತುಗಳನ್ನ ಕೇಳಿ ಕಲ್ಲು ಭಾವುಕನಾಗ್ತಾನೆ. ವಾಪಸ್ ಹೋಗೋದಕ್ಕೆ ಯೋಚಿಸ್ತಾನೆ. ಆದ್ರೆ ಆಮೇಲೆ ಅವನಿಗೆ ಅನ್ಸುತ್ತೆ ಈಗ ಜಯಂತಿಗೆ ಅವನನ್ನ ನೋಡ್ಕೊಳಕ್ ಆಗಲ್ಲ ಅಂತ. ಕಲ್ಲು ಈಗ ತನ್ನನ್ನ ತಾನೇ ನೋಡ್ಕೊಳ್ಳೋದು ಅಂತ ಯೋಚಿಸ್ತಾನೆ. ಕಲ್ಲು ಹೊಸ ಆಶ್ರಯವನ್ನ ಹುಡುಕ್ತಾ ಒಂದು ಗುಹೆ ಬಳಿ ಬರ್ತಾನೆ. ಈ ಗುಹೆ ಹತ್ರ ಸಾಕಷ್ಟು ಹುಲ್ಲು ಮತ್ತೆ ಹತ್ರದಲ್ಲೇ ಒಂದು ನದಿ ಕೂಡ ಇತ್ತು. ಈ ಜಾಗ ನನ್ನ ನಿವಾಸಕ್ಕೆ ತುಂಬಾ ಚೆನ್ನಾಗಿದೆ. ಕಲ್ಲು ತನ್ನ ಹೊಸ ಮನೆಯಲ್ಲಿ ತುಂಬಾ ಖುಷಿಯಾಗಿದ್ದ. ತನಗೆ ಹೊಟ್ಟೆ ತುಂಬಾ ಊಟ, ಕುಡಿಯೋದಕ್ಕೆ ನೀರು ಮತ್ತೆ ಆಶ್ರಯಕ್ಕೆ ಒಂದು ಗುಹೆ ಕೂಡ ಇತ್ತು. ಆದ್ರೆ ಒಂದಿನ ಕಲ್ಲು ಗಮನಿಸ್ತಾನೆ, ಒಂದು ಸಿಂಹ ಗುಹೆ ಕಡೆ ಬರ್ತಾ ಇದೆ ಅಂತ. ಕಲ್ಲು ಹೆದರ್ತಾನೆ, ಆದ್ರೆ ಸಂಯಮವನ್ನ ಕಳ್ಕೊಳ್ಳಲ್ಲ. ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ. ಇಲ್ ನೋಡು, ನಾವಿವತ್ತು ಹೊಟ್ಟೆ ತುಂಬಾ ಊಟ ಮಾಡೋಣ. ಈ ಗುಹೆ ಒಳಗಡೆ ಒಂದು ಸಿಂಹ ಬರ್ತಾ ಇದೆ, ಅದನ್ನ ದಾಳಿ ಮಾಡಿ ತಿಂದು ಬಿಡೋಣ. ಏನಂತೀಯ ನೀನು? ಸಿಂಹ ಕಲ್ಲು ಮಾತುಗಳನ್ನ ಕೇಳಿ ಹೆದರ್ ಬಿಡುತ್ತೆ. ತಕ್ಷಣ ಓಡೋದಕ್ ಶುರು ಮಾಡುತ್ತೆ. ಮೂರ್ಖ ಸಿಂಹ ಕಲ್ಲುನ ಭಯಾನಕವಾದ ಪ್ರಾಣಿ ಅಂತ ತಿಳ್ಕೊಳ್ಳುತ್ತೆ. ಒಂದು ನರಿ ಸಿಂಹ ಹೆದರ್ಕೊಂಡು ಓಡ್ತಾ ಇರೋದನ್ನ ನೋಡಿ ಅದ್ರ ಹತ್ರ ಹೋಗುತ್ತೆ. ರಾಜ ಅವ್ರೆ, ಏನಾಯ್ತು? ಯಾಕೆ ಓಡ್ತಾ ಇದ್ದೀರಾ? ಅಲ್ಲೊಂದು ಭಯಂಕರವಾದ ಮೃಗ ಇದೆ, ಅದು ಸಿಂಹವನ್ನ ತಿನ್ನುತ್ತೆ. ಅದು ದೊಡ್ಡದು, ಉದ್ದವಾಗಿದೆ, ದೊಡ್ಡ ಕೊಂಬುಗಳಿವೆ. ಭಯಂಕರನ? ಅದು ನಿಮ್ಮ ಶಿಕಾರಿ ಆಗ್ಬೇಕು, ನೀವು ಅದರ ಶಿಕಾರಿ ಅಲ್ಲ. ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಅದು ತುಂಬಾ ಭಯಂಕರವಾಗಿದೆ, ನಾನು ಅದರ ಹತ್ರ ಹೋಗೋದಿಲ್ಲ. ನೀವು ಬನ್ನಿ ನನ್ ಜೊತೆ. ಇಲ್ಲ, ನಾನ್ ಬರೋದಿಲ್ಲ. ಅದೇನಾದ್ರೂ ನನ್ ಮೇಲೆ ದಾಳಿ ಮಾಡಿದ್ರೆ ನೀನು ಓಡ್ ಹೋಗ್ಬಿಡ್ತೀಯ, ಗೊತ್ತು ನನಗೆ ಅದ್ರ ಬಗ್ಗೆ. ಸರಿ ರಾಜ ಅವ್ರೆ, ನಾವಿಬ್ರು ಬಾಲಗಳನ್ನ ಕಟ್ಕೊಳ್ಳೋಣ. ನಾನೇನಾದ್ರೂ ಓಡೋಗೋ ತರ ಆಯ್ತು ಅಂದ್ರೆ ನೀವು ಅದಕ್ಕೆ ಎಸ್ತ್ ಬಿಡಿ, ಸರಿನಾ? ಏನಂತೀರಾ? ಸಿಂಹಕ್ಕೆ ಈಗ್ಲೂ ಭಯ ಆಗ್ತಾ ಇದೆ. ಆದ್ರೆ ನರಿ ಬಲ್ವಂತ ಮಾಡಿದ್ರಿಂದ ಅದು ಅದ್ರ ಜೊತೆ ಹೊರಡುತ್ತೆ. ಕಲ್ಲು ಸಿಂಹದ ಜೊತೆ ನರಿನ ನೋಡಿ ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ, ಆದ್ರೆ ಭಯ ಪಡೋದಿಲ್ಲ. ಇನ್ನೊಂದು ಉಪಾಯ ಮಾಡುತ್ತೆ. ಹೇ ನರಿ, ನಾನ್ ನಿನಗೆ 2 ಸಿಂಹವನ್ನ ತರೋದಕ್ಕೆ ಹೇಳಿದೆ, ನೀನು ಒಂದೇ ಒಂದನ್ನು ತಂದಿದ್ಯಾ. ಪೂರ್ತಿ ಪರಿವಾರಕ್ಕೆ ಹೇಗ್ ಹೊಟ್ಟೆ ತುಂಬುತ್ತೆ ಹೇಳು? ಕಲ್ಲು ಮಾತ್ ಕೇಳಿ ಸಿಂಹಕ್ಕೆ ತುಂಬಾನೇ ಭಯ ಆಯ್ತು. ಪಾಪ ನರಿ ಇಡೀ ಕಾಡೆಲ್ಲ ಒದ್ದಾಡ್ತಾ ಇತ್ತು. ಕಲ್ಲು ತನ್ನ ಚಾಲಾಕಿತನದಿಂದ ಪ್ರಾಣ ಉಳಿಸ್ಕೊಳ್ತು. ಅದಕ್ಕೆ ಹೇಳೋದು, ಕಷ್ಟ ಬಂದಾಗ ಹುಷಾರಾಗಿ ಕೆಲ್ಸ ಮಾಡ್ಬೇಕು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.